ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಲಕ್ಷ್ಮಿ ಬಂದದ್ದಾಯ್ತು. ಕಾವೇರಿಯ ಪಾಪದ ಮೂಟಿಯನ್ನ ಇಳಿಸ್ಬಿಡ್ತಾಳೆ ಲಕ್ಷ್ಮಿ. ಅದರ ನಡುವೆ ಇಲ್ಲಿ ಕೀರ್ತಿಯ ಬಗ್ಗೆ ಎಲ್ರಿಗೂ ಕೂಡ ಅನುಮಾನ ಶುರುವಾಗ್ತದೆ. ಹಾಗಿದ್ರೆ ಆ ಒಂದು ಕರಾಳ ರಾತ್ರಿಯಲ್ಲಿ ಏನಾಯಿತು, ಎಂತು, ಹೇಗಾಯಿತು ಎಲ್ಲವನ್ನ ಕೂಡ ಹೇಳ್ತಾಳೆ ಲಕ್ಷ್ಮಿ. ಏನಾಯಿತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಪರ ವಾದ ಮಾಡ್ತಿದ್ದಾರೆ ಸೌದಾಮಿನಿಯವರು. ಯಾವುದೇ ಒಂದು ವಿಷಯಕ್ಕೂ ಕೂಡ ಎರಡು ಮುಖ ಇರುತ್ತೆ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಏನೇನಾಯಿತು ಎಲ್ಲವೂ ಕೂಡ ಕಾಕತಾಳೀಯ. ಜೊತೆಗೆ ಇಲ್ಲಿ ವೈಷ್ಣವನ ಕರೆಸಿದ್ದೆ, ಈ ಕಡೆ ಕೀರ್ತಿ ಆ ರೀತಿ ಮಾಡೋದೇ ಇಲ್ವಾ, ಖಂಡಿತ ಕೀರ್ತಿ ಒಮ್ಮೆ ಲಕ್ಷ್ಮಿಗೆ ತೊಂದರೆ ಕೊಟ್ಟಿದ್ಲಲ್ವಾ ಅಂತ ಎಲ್ಲ ಕೂಡ ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದು ಏನು ಬೈ ಚಾನ್ಸ್ ಹೀಟ್ ಆಫ್ ದ ಮೊಮೆಂಟ್ ಆಯಿತು ಅಂತ ಹೇಳ್ತಾರೆ. ಅದೇ ರೀತಿ ಈಗಲೂ ಕೂಡ ನೀವು ನಂಬ್ತೀರಾ ಕಾವೇರಿ ಮೇಲೆ ಕೀರ್ತಿ ಆಪಾದನೆ ಮಾಡ್ತಿರೋದು ಸುಳ್ಳು ಅಂತ ಅನ್ಕೋತೀರಾ ಅಥವಾ ನಿಜ ಅಂತ ಅನ್ಕೋತೀರಾ ಅಂತಿದ್ರೆ ವೈಷ್ಣವ್ಗೆ ಏನು ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ತದನಂತರ ಎಲ್ಲ ಕೂಡ ಆಗುತ್ತೆ. ಮಗದೊಮ್ಮೆ ಕೋರ್ಟ್ ಒಂದು ಸಮಯ ಶುರುವಾಗುತ್ತೆ, ವಿಚಾರಣೆ ಶುರುವಾಗುತ್ತೆ. ಆಲ್ರೆಡಿ ಇಲ್ಲಿ ಚಿಂಗಾರಿ ಲಕ್ಷ್ಮಿನ ನೋಡಿದ್ದಾರೆ, ಲಕ್ಷ್ಮಿನ ನೋಡಿ ಬಂದಿದ್ದೆ, ಆ ವಿಶ್ವನ ತಿಳಿಸೋಕೆ ಅಂತ ಕಾವೇರಿ ಹತ್ರ ಕೂಡ ಬರ್ತಾರೆ. ಸನ್ನೆ ಮಾಡೋದ್ರ ಮುಖಾಂತರ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಕಾವೇರಿ ಅವ್ರಿಗೆ ಏನೊಂದು ಕೂಡ ಅರ್ಥ ಆಗ್ತಿಲ್ಲ. ಮೊದಲನೇ ಬಾರಿ ಚಿಂಗಾರಿ ನೋಡಿದ್ದು ಅಂಕಿತ್ ಆಗಿರ್ತಾನೆ, ಬಟ್ ಲಕ್ಷ್ಮಿನ ನೋಡಿದ್ದು ಅಂಕಿತ ಆಗಿರ್ತಾನೆ. ಈಗ ಚಿಂಗಾರಿ ಲಕ್ಷ್ಮಿನ ನೋಡಿದ್ದಾಗಿದ್ರೂ ಕೂಡ ಕನ್ವೆ ಮಾಡೋದು ಕಷ್ಟ ಆಗ್ತದೆ. ಅದರ ನಡುವೆ ವೈಷ್ಣವ್ಗೆ ಒಂದು ಕಾಲ್ ಬರುತ್ತೆ. ವೈಷ್ಣವ್ಗೆ ಕಾಲ್ ಬರ್ತಿದ್ದಾಗೆ ಅವನಿಗೆ ತುಂಬ ಶಾಕ್ ಆಗಿದೆ. ಬಿಕಾಸ್ ಶಾಂತ್ ಅವರು ಅಲ್ಲಿ ಲಕ್ಷ್ಮಿನ ಪ್ರೀ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಪಟಾಕಿ ತರಬೇಕಾದವರು ಬರದೆ ಆಕ್ಸಿಡೆಂಟ್ ಮಾಡಿ ಅವ್ರ ಬದಲಾಗಿ ಬೇರೆ ಯಾರೋ ಬಂದು ಅದಕ್ಕೆ ಪಟಾಕಿನ ಇಟ್ಟು ಈ ರೀತಿಯೆಲ್ಲ ಪ್ಲಾನ್ಡ್ ಮರ್ಡರ್ ಅಂತ ಹೇಳಿದ್ದಾರೆ. ಅದೇ ವಿಷಯವನ್ನು ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ವೈಷ್ಣವ್ ಇನ್ನೆಲ್ಲವಾಗಿ ಪ್ರಯತ್ನ ಮಾಡ್ತಿದ್ದಾನೆ, ಕೀರ್ತಿನ ಬಂದು ಕೇಳಬೇಕು ಅನ್ಕೋತಿದ್ದಾನೆ. ಅದಕ್ಕೋಸ್ಕರನೇ ಇಲ್ಲಿ ಕೀರ್ತಿನ ಆಲ್ರೆಡಿ ಕಟಕಟೆ ಕರೆದಿದ್ದಾರೆ ಸೌದಾಮಿನಿಯವರು. ಕೀರ್ತಿನ ವಿಚಾರಣೆ ಮಾಡಬೇಕು. ಅಷ್ಟರಲ್ಲಿ ವೈಷ್ಣವ್ ಓಡ್ ಬರ್ತಾನೆ. ಬಿಕಾಸ್ ಆ ಒಂದು ಬೊಂಬೆ ಕಾರಣಕ್ಕೆ ಲಕ್ಷ್ಮಿ ಆ ಒಂದು ಒಳಗಡೆ ಹೋಗಿದ್ದು, ರಾವಣ ದಾನದ ಒಳಗಡೆ ಆ ಒಂದು ಬೊಂಬೆ ಕೀರ್ತಿ ಹತ್ರ ಇತ್ತು ಅಂದ ಮೇಲೆ ಕೀರ್ತಿದೇನಾದ್ರೂ ಇರಬಹುದು ಅಂತ ಅನ್ಕೊಂಡಿದ್ದೆ. ಓಡ್ ಬಂದು ಕೀರ್ತಿ ನಿನ್ಗೆ ಆ ಒಂದು ಬೊಂಬೆ ಹೇಗೆ ಸಿಕ್ತು, ಎಲ್ಲಿ ಸಿಕ್ತು, ಹೇಗೆ ಬಂತು ನಿನ್ನ ಹತ್ರ ಅಂತ ಕೇಳೋಕೆ ಶುರು ಮಾಡ್ಕೋತಾನೆ. ಈ ಕಡೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಈ ಕಡೆ ಜಡ್ಜ್ ಅಂತೂ ಏನ್ರಿ ಎಸ್ಸತಿ ಹೇಳಬೇಕು ನಿಮಗೆ, ಕಟಕಟಿ ಒಳಗಡೆ ಬಂದು ಮಾತನಾಡಿ ಅಂತ ಒಳಗಡೆ ಬಂದು ಮಾತನಾಡ್ತಾರೆ. ಈ ಕಡೆ ಅದು ನಂದೇ ಅಂತ ಹೇಳ್ತಿದ್ದಾಳೆ ಕೀರ್ತಿ. ಅದರ ನಡುವೆ ಈ ಕಡೆ ಏನಾಯ್ತು ಎಂತು ಅಂತ ಸೌದಾಮಿನಿಯವರು ವೈಷ್ಣವ್ನ ಕೇಳ್ತಾರೆ. ಇಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಲಕ್ಷ್ಮಿ ಅವ್ರದ್ದು ಮರ್ಡರ್ ಆಗಿಲ್ಲ, ನಿಜ ಲಕ್ಷ್ಮಿ ಅವ್ರದ್ದು ಸಾರಿ ಹಾಗೆ ಕಾಕತಾಳೀಯ ಅಲ್ಲ, ಅವ್ರು ಸತ್ತಿದ್ದು ಆಕ್ಸಿಡೆಂಟ್ ಅಲ್ಲ, ಅದು ಒಂದು ಮರ್ಡರ್. ಯಾಕಂದರೆ ಅಟೆಂಪ್ಟ್ ಟು ಮರ್ಡರ್ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ. ರಾವಣದ ದಹನಕ್ಕೆ ಹೋಗಬೇಕಾದವರು ಪಟಾಕಿ ಹಿಡ್ದೆ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಬೇರೆ ಯಾರೂ ಬಂದು ಅದಕ್ಕೆ ಪಟಾಕಿ ಇಟ್ಟು ಗೊಂಬೆ ಇಟ್ಟು ಲಕ್ಷ್ಮಿನ ಅಲ್ಲಿಗೆ ಬರುವ ಹಾಗೆ ಮಾಡಿ ಪ್ರೀ ಪ್ಲಾನ್ ಮಾಡಿ ಲಕ್ಷ್ಮಿ ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ವೈಷ್ಣವ್. ಇದು ಒಂಚೂರು ಕೂಡ ಕೋರ್ಟ್ಗೆ ಅರ್ಥ ಆಗೋದಿಲ್ಲ. ಜಡ್ಜ್ ಕೇಳ್ತಿದ್ದಾರೆ ಏನು ಹೇಳ್ತಿದ್ದಾರೆ ಅಂತ. ಅದಕ್ಕೆ ಸೌದಾಮಿನಿಯವರು ಈ ಕಡೆ ವೈಷ್ಣವರ ಹೆಂಡತಿ 3 ದಿನದಲ್ಲಿ ಒಂದು ರಾವಣ ದಹನದಲ್ಲಿ ತೀರು ಹೋಗಿದ್ದಾರೆ, ಅದೇ ಬಗ್ಗೆ ವಿಷಯವಾಗಿ ಅವರು ಮಾತನಾಡ್ತಿದ್ದಾರೆ ಅನ್ನೋ ವಿಷಯವನ್ನು ಕೂಡ ತಿಳಿಸ್ತಾರೆ. ನಂತರ ವೈಷ್ಣವ್ ಅವರೇ ನೀವು ಒಂದು ಮಾತನ್ನ ಹೇಳಿದ್ರಿ ಅಂತ ಹೇಳಿ ಕೀರ್ತಿನ ಹೋಗಿ ಅಂತ ಕಳಿಸಿ ವೈಷ್ಣವ್ನ ಕಟಕಟೆ ಮೇಲೆ ನೆನೆಸ್ಕೊಂಡು ಮಾತನಾಡ್ತಿದ್ದಾರೆ. ನೋಡಿ ವೈಷ್ಣವ್ ಅವರೇ, ಕೀರ್ತಿನ ಬಂದು ಯಾಕೆ ನೀವು ಪ್ರಶ್ನೆ ಮಾಡಿದ್ರಿ, ಯಾವ ಬೊಂಬೆ ಏನು ಕತೆ ಅಂದಾಗ ಅದು ಲಕ್ಷ್ಮಿ ಬೊಂಬೆ ಆಗಿತ್ತು, ನಾನು ಮೊನ್ನೆ ನೋಡಿದಾಗ ಅದು ಕೀರ್ತಿ ಹತ್ರ ಇತ್ತು ಅಂತ ಆ ಒಂದು ವಿಷಯ ಹೇಳಿದ ತಕ್ಷಣ ಈ ಕಡೆ ಕಾವೇರಿ ಅವ್ರಿಗೆ ಭಯ ಶುರು ಆಗ್ತದೆ. ಬಟ್ ಸೌದಾಮಿನಿಯವರು ಅಲ್ಲೇ ಕರೆಕ್ಟಾಗಿ ಉಲ್ಟಾ ಎಲ್ಲವನ್ನ ಕೂಡ ಉಲ್ಟಾ ಮಾಡಿಬಿಡ್ತಾರೆ. ನೋಡಿದ್ರ ಇಲ್ಲಿ ಎಲ್ಲವನ್ನ ಕೂಡ ಮಾಡಿರೋದು ಕ್ಲಿಯರ್ ಕಟ್ ಆಗಿ ಪಿಕ್ಚರ್ ಗೊತ್ತಾಗ್ತದೆ. ಕೀರ್ತಿಗೆ ವೈಷ್ಣವ್ ಅಂದರೆ ಇಷ್ಟ, ಲಕ್ಷ್ಮಿ ಅದಕ್ಕೆ ಅಡ್ಡಿಯಾಗಿದ್ಲು, ಅದೇ ಕಾರಣಕ್ಕೆ ಲಕ್ಷ್ಮಿನ ಮುಗಿಸ್ಬೇಕು ಅಂತ ಪ್ರೀ ಪ್ಲಾನ್ ಮಾಡಿ ಲಕ್ಷ್ಮಿನ ಅಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ರಾಣಿ ಬೊಂಬೆನ ಅಲ್ಲಿ ಇಟ್ಟು ಅಲ್ಲಿಗೆ ಲಕ್ಷ್ಮಿ ಬರೋ ಹಾಗೆ ಮಾಡಿ ತನ್ನ ಕಡೆಯವ್ರನ್ನ ಬಿಟ್ಟು ಪಟಾಕಿ ಎಲ್ಲ ಇಟ್ಟು ಸಿಡಿಸಿದ್ದಾರೆ. ಇದರಿಂದಾನೇ ಲಕ್ಷ್ಮಿ ಸತ್ತಿದ್ದಾಳೆ. ಇದನ್ನೆಲ್ಲ ಮಾಡಿರೋದು ಕೀರ್ತಿನೇ ಅಂತ ಹೇಳಿದ ತಕ್ಷಣ ಕಾವೇರಿಯವರು ನನ್ನ ಕುತ್ತಿಗೆಗೆ ಬಂದಿದ್ದು ಹೋಯ್ತಲ್ಲಪ್ಪ, ಸೌದಾಮಿನಿ ನಿನ್ಗೆ ಯಾರಿಗೆ ಹೇಳಿದ್ದು ಪ್ರಾಕ್ಟೀಸ್ ಇಲ್ಲ ಅಂತ ಯು ಆರ್ ಸೂಪರ್ ಅಂತ ಮನಸ್ಸಲ್ಲೇ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಈಗ ಏನು ಹೇಳ್ತೀರಾ ವೈಷ್ಣವ್ ಅವರೇ, ಈಗಲೂ ಕೂಡ ನೀವು ಕೀರ್ತಿನ ಇನ್ನೋಸೆಂಟ್ ಅಂತಾನೆ ಹೇಳ್ತೀರಾ ಅಂದಾಗ ನನ್ನ ಹೆಂಡತಿ ಕೊಂದಿರೋ ಪಾಪಿನ ನಾನು ಯಾಕೆ ಇನ್ನೋಸೆಂಟ್ ಅಂತ ಹೇಳಿ, ನಮ್ಮ ಮನೆಗೆ ಎಷ್ಟು ಫ್ರೀಯಾಗಿ ಬರ್ಬೋದಿತ್ತು, ಫ್ರೀಯಾಗಿ ಹೋಗ್ಬೋದಿತ್ತು. ಒಮ್ಮೆಲೆ ಉಳ್ಕೊಂಡ್ರೆ ಯಾರಿಗೂ ಆಗ್ತಾ ಇರಲಿಲ್ಲ. ಆದರೆ ಆಗಲೂ ಕೂಡ ಲಕ್ಷ್ಮಿಯವರು ಇವ್ರ ಪರ ನಿಂತ್ಕೊಂಡ್ರು ಅಂತ ಲಕ್ಷ್ಮಿಯವ್ರನ್ನೇ ಕೊಂದುಬಿಟ್ಟೆ ಪಾಪಿ ನೀನು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕೀರ್ತಿ ತುಂಬ ಸಿಟ್ಟಾಗ್ತಿದ್ದಾಳೆ, ನಾನು ಏನೂ ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ ಅಂತ. ಆದರೆ ಇಲ್ಲಿ ಪಾರ್ಥ ಸಾರಥಿ ಲಾಯರ್ಸ್ ಸುಪ್ರೀತ್ ಅವ್ರಿಗೆ ಸನ್ನೆ ಮಾಡ್ತಾರೆ. ಸುಪ್ರೀತ್ ಅವರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಕಾರುಣ್ಯವರು ನನ್ನ ಮಗಳು ಏನೋ ತಪ್ಪೇ ಮಾಡಿಲ್ಲ, ಆದರೂ ಕೂಡ ಇವ್ರು ಎಲ್ಲರ ಮಾತಿಗೆ ಸಿಕ್ಕಿ ಬೀಳ್ಬೇಕಾಗಿದೆ, ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾರೆ. ಅದರ ನಡುವೆ ಈ
ಕಡೆ ಕೀರ್ತಿ ನಾನು ಏನೂ ಮಾಡಿಲ್ಲ ಅಂತಿದ್ರೆ, ಪಾಪಿ ನನ್ನ ಹೆಂಡತಿನೇ ಕೊಂದು ಬಿಟ್ಟಿಯಲ್ಲ, ನಾನು ಆ ಒಂದು ಬೊಮ್ಮೆ ಯಾವುದು ಕೂಡ ನಿಂದಲ್ಲ, ಎಲ್ಲವೂ ಕೂಡ ಲಕ್ಷ್ಮಿ ಅವ್ರಿಗೆ ಸೇರಿದ್ದು ಅಂತ ವೈಷ್ಣವಿ ಹೇಳ್ತಿದ್ರೆ ನಾನಿಲ್ಲಿರೋದಿಲ್ಲ, ನಂಗೆ ತುಂಬಾ ಹರ್ಟ್ ಆಗ್ತದೆ ಅಂತ ಬೇಜಾರು ಮಾಡಿಕೊಂಡು ಕೀರ್ತಿ ಅಲ್ಲಿಂದ ಹೋದರೆ, ಇಲ್ಲಿ ವೈಷ್ಣವ್ ಮಾತ್ರ ನನ್ನ ಲಕ್ಷ್ಮಿಯವ್ರನ್ನ ಕೊಂದು ಹಾಕ್ಬಿಟ್ಲು ಕೀರ್ತಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಅದರ ನಡುವೆ ನಾನು ಯಾರು ಕೂಡ ಕೊಂದಿಲ್ಲ, ಕೀರ್ತಿ ನನಗೇನು ಮಾಡಿಲ್ಲ ಅಂತ ಹೇಳಿ ಲಕ್ಷ್ಮಿ ಒಂದು ಸ್ಪೆಕ್ಸ್ ಹಾಕೊಂಡಿದ್ದೆ, ಕ್ಲಾಸ್ ಆಗಿ ಮಾಸ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಈ ಕಡೆ ಲಕ್ಷ್ಮಿನ ನೋಡಿದೆ, ಎಲ್ರಿಗೂ ಕೂಡ ಶಾಕ್ ಆಗ್ತದೆ, ಏನಿದು ಲಕ್ಷ್ಮಿ ಬಂದ್ಬಿಟ್ಲ, ಲಕ್ಷ್ಮಿ ಸತ್ತಿಲ್ವಾ ಅಂತ. ಈ ಕಡೆ ಕಾವೇರಿ ಅವ್ರಿಗೆ ಇನ್ನಿಲ್ಲವಾಗಿ ನಡ್ಕ ಶುರುವಾಗುತ್ತೆ, ಸೌದಾಮಿನಿ ಸಮೇತ. ಈ ಕಡೆ ಪಾರ್ಥ ಸಾರಥಿ ನಗ್ತಿದ್ದಾರೆ, ಬಿಕಾಸ್ ಇದು ಎಲ್ಲವೂ ಕೂಡ ಪಾರ್ಥ ಸಾರಥಿಗೆ ಗೊತ್ತಿತ್ತು. ಪಾರ್ಥ ಸಾರಥಿ ಅವ್ರಿಗೆ ಟೈಮ್ ಬಂದಾಗ ಕರಿತೀನಿ ಅಂತ ಹೇಳಿ ಹೊರಗಡೆ ಇರಿಸಿದ್ರು. ಈ ಕಡೆ ವೈಷ್ಣವ್ಗೆ ತನ್ನ ಹೆಂಡತಿನ ನಂಬೋಕೆ ಆಗ್ತಿಲ್ಲ. ಈ ಕಡೆ ಲಕ್ಷ್ಮಿಯವರು ನನಗೆ ದೇವ್ರು ಕೂಡ ಕಾಪಾಡ್ತಾನೆ, ಯಾರೇ ದುಷ್ಟರು ಬಂದು ನನಗೇನು ಮಾಡಬೇಕು ಅಂದ್ಕೊಂಡು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ, ದೇವ್ರಿದ್ದಾನೆ, ದುಷ್ಟರನ್ನು ಶಿಕ್ಷಿಸೋಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ. ಇಲ್ಲಿ ಲಕ್ಷ್ಮಿ ಕೂಡ ಈ ಕಡೆ ಕಾವೇರಿನ ನೋಡಿದ್ದೆ, ಕೌಂಟರ್ ಕೊಡೋದ್ರ ಮುಖಾಂತರ ತುಂಬ ಮಾರ್ಮಿಕವಾಗಿ ಕಾವೇರಿಗೆ ಮುಟ್ಟು ಹಾಗೆ ಮಾತನಾಡ್ತಿದ್ದಾರೆ. ಈ ಕಡೆ ಲಕ್ಷ್ಮಿನ ನೋಡಿದ್ದೆ, ಗಂಗಕ್ಕ ಅಂತೂ ಇದೆಲ್ಲ ಫಿಲಿಮಲ್ಲಿ ನೋಡಿದೆ, ಆದರೆ ಕಣ್ಣಾರೆ ನೋಡ್ತಿದ್ರೆ ಖಂಡಿತ ಆಶ್ಚರ್ಯ ಆಗ್ತದೆ. ನಿಜವಾಗ್ಲೂ ಕೂಡ ಲಕ್ಷ್ಮಕ್ಕ ನೀವು ಬಂದುಬಿಟ್ರ ಅಂತ ಹೇಳಿ ಗಂಗಾ ಕಣ್ಣೀರು ಹಾಕೋದ್ರ ಮುಖಾಂತರ ಖುಷಿ ಪಡ್ತಾ ಇದ್ರೆ ಮನೆಯವ್ರು ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ. ಈ ಕಡೆ ವೈಷ್ಣವ್ಗೆ ಬಂದಿದ್ದ ನಂಬೋಕೆ ಆಗ್ತಿಲ್ಲ, ತನ್ನನ್ನು ತಾನೇ ಚಿವ್ಕೋತಿದ್ದಾನೆ. ಲಕ್ಷ್ಮಿ ಅವರೇ ನೀವು ಬದುಕಿದ್ದೀರಾ, ಎಲ್ಲ ನಿಮ್ಮ ಸತ್ತಿದ್ದೀರಾ ಅಂತ ಹೇಳ್ತಾ ಇದ್ರು. ಆದರೆ ನೀವು ಬದುಕಿದ್ದೀರಾ ಅಂತ ಹೇಳ್ತಿದ್ರೆ ಖಂಡಿತ ನಾನು ಸತ್ತಿದ್ರೆ ತಾನೆ ಅಂತ ಹೇಳ್ತಿದ್ದಾರೆ. ನಾನು ಬಂದಿರೋದು ಖಂಡಿತವಾಗ್ಲೂ ನಿಜ ಅಂತಾರೆ. ನನಗೇನೂ ಬದಲಾಗಿಲ್ಲ, ಜಸ್ಟ್ ಸ್ಪೆಕ್ಸ್ ಹಾಕೊಂಡಿದ್ದೀನಿ, ಬಿಕಾಸ್ ಸ್ವಲ್ಪ ಕಣ್ಣೂರಿ ಇದೆ ಅದಕ್ಕೆ ಅಂತ ಹೇಳಿದಾಗ, ರಾವಣ ದಹನದಲ್ಲಿ ನೀವು ಸುಟ್ಟು ಹೋಗ್ಲಿಲ್ವಾ, ಎಲ್ಲರೂ ಭಸ್ಮ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ತಿದ್ರು ಅಂದಾಗ, ಖಂಡಿತ ಭಸ್ಮ ಆಯಿತು, ಕೆಟ್ಟದ ಭಸ್ಮ ಆಯಿತು, ಆದರೆ ಖಂಡಿತ ದೇವರು ನನ್ನನ್ನು ಕಾಪಾಡ್ದ, ಖಂಡಿತ ಸುಟ್ಟಿ ಭಸ್ಮ ಆಗಲೇಬೇಕಿತ್ತು, ಆದರೆ ಆಗಲಿಲ್ಲ ಅಷ್ಟೇ. ಯಾಕಂದರೆ ಅವರ ಮುಖವಾಡನ ಕಳಿಸ್ಲೇಬೇಕಲ್ವ, ಕೆಟ್ಟವ್ರು ಏನು ಅನ್ನೋದನ್ನು ತೋರಿಸ್ಲೇಬೇಕಲ್ವ, ಅದಕ್ಕೋಸ್ಕರನೇ ಇಲ್ಲಿ ತನಕ ಬಂದಿದ್ದೀನಿ ಅಂತ ಲಕ್ಷ್ಮಿ ಹೇಳ್ತಿದ್ದಾಗೆ ಕಾವೇರಿ ಅವ್ರಿಗೆ ಭಯ ಶುರುವಾಗ್ತದೆ. ಏನಪ್ಪ ಇದು ಅಷ್ಟು ಮಟ್ಟಕ್ಕೆ ಸುಟ್ಟು ಭಸ್ಮ ಆದ್ಲು ಅಂದ್ಕೊಂಡ್ರೆ ಇವಳು ಹೇಗೆ ಬಂದ್ಲಪ್ಪ, ನನ್ನ ಕುತ್ತಿಗೆಗೆ ತಂದ್ಲಲ್ಲ ಅಂತ ಕಾವೇರಿ ಅವರು ಅನ್ಕೋತಾರೆ. ನಾಟಕ ಮಾಡಬೇಕು, ಲಕ್ಷ್ಮಿ ಬದುಕು ಬಂದ್ಯಾ, ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನೀನು ಬದುಕು ಬಂದಿರೋದು ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಲಕ್ಷ್ಮಿ, ನನ್ನ ಸೊಸೆ ಬದುಕು ಬಂದ್ಬಿಟ್ಲು ಅಂತ ಹೇಳ್ತಿದ್ರೆ, ಈ ಕಡೆ ನನ್ನ ಮಗನ ಕೋರಿಕೆ ದೇವ್ರಿಗೆ ತಲುಪಿಡ್ತು ಅಂತಿದ್ರೆ ಖಂಡಿತ ಅದಕ್ಕೆ ಎಷ್ಟು ಚಂದ ನಾಟಕ ಮಾಡ್ತೀರಾ. ನಿಮ್ಮ ಮಗನ ಕೋರಿಕೆ ದೇವ್ರಿಗೆ ತಲುಪಿದೆ, ಖಂಡಿತ ನಿಮಗೆ ಪಾಪದ ಮುಟ್ಟೆ ತುಂಬಿದ್ದಾಗಿದೆ, ಯಾವುದೇ ಕಾರಣಕ್ಕೂ ಈಗಂತೂ ನೀವು ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸುಪ್ರೀತಾ ಹೇಳ್ತಿದ್ದಾರೆ, ಮನಸ್ಸಲ್ಲಿ ಅನ್ಕೋತಿದ್ದಾರೆ. ನಂತರ ಕೀರ್ತಿ ಬರ್ತಾಳೆ, ಬಂದ್ಯಾ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನೀನು ಬಂದಿದ್ದು, ಬಾ ಹೋಗೋಣ, ಇವ್ರಿಗೆ ಯಾರೂ ಕೂಡ ಸರಿ ಇಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ಏನಿದು ಕೀರ್ತಿ ಯಾಕೆ ರೀತಿ ಮಾತಾಡ್ತಿದ್ದಾಳೆ ಅಂತ ವೈಷ್ಣವ್ಗೆ ಅನ್ನಿಸ್ತದೆ. ಜೊತೆಗೆ ಈ ಕಡೆ ಲಕ್ಷ್ಮಿ ಕೂಡ ಹಾಗೆ ವೈಷ್ಣವನ ತಬ್ಬಿಬ್ಬಾಗಿ ನೋಡ್ತಿದ್ದಾಳೆ, ಬಿಕಾಸ್ ಆ ಕೀರ್ತಿ ನಡವಳಿಕೆ ಈ ರೀತಿ ಇರೋದು ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಗೊತ್ತು. ಕೀರ್ತಿಗೆ ಇನ್ನೂ ಕೂಡ ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದಾಳೆ, ಇಲ್ಲ ಅಂದರೆ ಆಕೆ ಕೀರ್ತಿನೇ ಅಲ್ಲ. ಹಾಗಾಗಿ ಇಲ್ಲಿ ಲಕ್ಷ್ಮಿ ಏನೂ ಕೂಡ ಮಾತಾಡ್ತಿರೋ ಪರಿಸ್ಥಿತಿಯಲ್ಲಿದ್ದಾಳೆ, ಅದನ್ನು ಮ್ಯಾನೇಜ್ ಮಾಡಬೇಕಾಗಿದೆ. ಫೈನಲಿ ಇಲ್ಲಿ ಲಕ್ಷ್ಮಿ ಕೂಡ ಕೋರ್ಟ್ ಕಟೆಗೆ ಬಂದು ನಿಂತ್ಕೋಬೇಕಾಗಿದೆ. ಕೋರ್ಟ್ ಕಟೆಗೆ ಬಂದು ನಿಂತ್ಕೋತಿದ್ದಾಗೆ ಈ ಕಡೆ ಕಾವೇರಿ ಮುಖವಾಡನ ಕಳ್ಚುಕೆ ಲಕ್ಷ್ಮಿ ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗಿ ಬಂದಿದ್ದಾಳೆ. ಪಾಪದ ಕೂಡ ತುಂಬಿರ್ತಕ್ಕಂಥ ಕಾವೇರಿಯನ್ನ ಖಂಡಿತವಾಗ್ಲೂ ಕೂಡ ಕಾವೇರಿಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ಲಕ್ಷ್ಮಿ ಯಶಸ್ವಿ ಆಗ್ತಾಳ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇಷ್ಟೊತ್ತು ವೈಷ್ಣವ ಅಮ್ಮನ ವಿರುದ್ಧವಾಗಿ ಮಾತಾಡಿ ನಂತರ ಕೀರ್ತಿ ಲಕ್ಷ್ಮಿನ ಕೊಂದಿದ್ದಾರೆ ಅಂದ ತಕ್ಷಣ ಅಮ್ಮನ ಪರವಾಗಿ ಮಾತಾಡಿದ್ರು. ಹಾಗಿದ್ರೆ ಇವಾಗ ಲಕ್ಷ್ಮಿ ಹೇಳು ಸತ್ಯಕ್ಕೆ ವೈಷ್ಣವ್ ರಿಯಾಕ್ಷನ್ ಏನಿರುತ್ತೆ, ಏನು ಆಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿ.